ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಧಾರವಾಡ ಜಿಲ್ಲೆಯಿಂದ 75,000 ಜನ ಭಾಗವಹಿಸಬೇಕು ಅನ್ನೋಂಥ ತೀರ್ಮಾನ ತಗೊಂಡು ಹಳೇ ಧಾರವಾಡ ಜಿಲ್ಲಾ, ಧಾರವಾಡ, ಗದಗು, ಹಾವೇರಿ ಮತ್ತು ಅದು ಉತ್ತರ ಕನ್ನಡ ಜಿಲ್ಲೆ ಇಟ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಜನ ಭಾಗವಹಿಸ್ಬೇಕಂತ ತೀರ್ಮಾನ ಮಾಡೀವಿ. ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಮತ್ತು ಸನ್ಮಾನ್ಯ KPC ಅಧ್ಯಕ್ಷರಂಥ DK ಶಿವಕುಮಾರ್ ನೇತೃತ್ವದಲ್ಲಿ ಸುರ್ಜೇವಾಲಾ ಸಾಹೇಬರು ಇವತ್ತೇನು ನಮಗೆ ಮಾರ್ಗದರ್ಶನ ಮಾಡಿದರು, ಅವರ ಮುಖಂಡತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಬೇಕಂತ ತೀರ್ಮಾನ ಮಾಡೀವಿ. ಅದು ಮಾನ್ಯ ಪೋಸ್ಟ್ಪೋನ್ ಆಗಿತ್ತು, 21ನೇ ತಾರೀಕು ಬಂದು ನಾವು ಹೆಂಗೆ ಹೊಂಟೇವೆ ಅಂದ್ರೆ ಉತ್ತರ ಕರ್ನಾಟಕದಾಗ ನಮ್ಮ ಮನೆ ಹಬ್ಬ ಅಂತ ತಿಳ್ಕೊಂಡು ಹೇಳಿ ಭಾಗವಹಿಸ್ಬೇಕು ಅನ್ನೋಂಥ ತೀರ್ಮಾನ ತಗೊಂಡು ಆ ಪ್ರಕಾರ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಿಡ್ಕೊಂಡು ಎಲ್ಲ ಮುಖಂಡು ಹಿಡ್ಕೊಂಡು ಎಲ್ಲ MLAಗಳನ್ನ MLAಗಳನ್ನ ಎಲ್ಲರ ಕೊಂಡು ಇವತ್ತು ಒಳ್ಳೆಯ ಸಭೆ ಆಗಿದೆ. ಹುಬ್ಬಳ್ಳಿಯಲ್ಲಿ ಒಂದು ಐತಿಹಾಸಿಕ ಸಭೆ ನಾಳೆ 21ಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸಿ ಅದೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನನಗೆ 2.5-3 ಲಕ್ಷ ಅಂತ ಇದೆ. ನನಗೆ ಇದನ್ನೆಲ್ಲ ನೋಡಿದರೆ ನಮ್ಮ ಧಾರವಾಡ ಜಿಲ್ಲೆಯಿಂದ ಇಷ್ಟು ಜನ ಬಂದರೆ ಇನ್ನು ಎಲ್ಲ ಕ್ಷೇತ್ರದಿಂದ ಬರ್ತಾರೆ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 150ರಿಂದ 200 ಜನ ಅಂತ ಫಿಕ್ಸ್ ಮಾಡಿದೆ, ಅದು ಇಡೀ ರಾಜ್ಯದಿಂದ. ಮತ್ತು ನಮ್ಮಲ್ಲಿ ಲೋಕಲ್ಲು ಬೆಳಗಾವಿ ಮತ್ತು ಅದೇ ರೀತಿಯಾಗಿ ಬಿಜಾಪುರ, ಬಾಗಲಕೋಟೆ, ಬೇರೆ ಬೇರೆ ಕಡೆಯಿಂದ ಇಲ್ಲಿ ಸರೌಂಡಿಂಗ ಜಾಸ್ತಿ ಜನ ಆಗೈತಿ, ಹೊರಗಡೆ ಜಾಸ್ತಿ ಆಗೈತಿ. ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಕ್ಕಂಥ ದೊಡ್ಡ ಪ್ರಯತ್ನ ಮಾಡ್ತೀವಿ. ಈಗ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳು ದಿನೇ ದಿನೇ ಹೆಚ್ಚಾಗ್ತದೆ. ಯಾರು ಹೇಳ್ತಾರೆ? ಪ್ರಜಾಪ್ರಭುತ್ವ ಎಲ್ಲಿರ್ತೈತೆ ಅಲ್ಲಿರ್ತದೆ. ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿ ಮನವಿ ಮಾಡಿಬಿಡ್ತೀವಿ. ಇದೇನು BJP ಅವರು ಅಪಪ್ರಚಾರ ಮಾಡ್ತಾರೆ, ಅದಕ್ಕೇನು ತಲೆ ಕೆಲಸ ಮಾಡಿರಿ. ಒಳ್ಳೆ ಸರ್ಕಾರ ಕೊಡೋಗತ್ತೀರಿ, ಒಳ್ಳೆ ಸರ್ಕಾರ ಕೊಟ್ಟರೆ ಯಾರು ಕೊಡೋಂಗಿಲ್ಲ. ಒಂದು ಕೇಳ್ಬಿಡ, ಕಾರ್ಯಕರ್ತರಿಗೆ ದೌಡ್ ನೇಮಕ ಮಾಡ್ರಿ ಅಂತ ಒತ್ತಾಯ ಮಾಡ್ತಾರೆ ಪದಾಧಿಕಾರಿ. ನಾವು ಅದ್ರ ಬಗ್ಗೆ ರಿಯಾಕ್ಟ್ ಮಾಡಬಾರ್ದು ಅಂತೇಳಿ ಖರ್ಗೆ ಸಾಹೇಬ್ರು ಹೇಳಾರಲ್ಲ, ಒಂದೇ ಒಂದು ಮಾತು, ಹೈಕಮಾಂಡ್ ಏನು ಹೇಳ್ತಾರೆ ಅದು ಫೈನಲ್, ಯಾರು ಮಾತಾಡ್ಬಾರ್ದು, ನಾವು ಯಾರೂ ಮಾತಾಡ್ಬಾರ್ದು. ಯಾರು ನೋಡಿ, ಒಂದು ನಿಮಿಷ, ಪಕ್ಷದಲ್ಲಿ ಒಂದು ಶಿಸ್ತಿದೆ, ನಮ್ಗೆ ಹೈಕಮಾಂಡ್ ಇದೆ. ಹೈಕಮಾಂಡ್ ಹೆಂಗೆ ಅಂತ ನಂಗೆ ಕೇಳ್ತೀವಿ. ಪಕ್ಷದ ನಾಯಕರುಗಳೇ ಇದ್ರ ಬಗ್ಗೆ ಮೊನ್ನೆ ಪ್ರಸ್ತಾಪ ಮಾಡಿದರು. ಖರ್ಗೆ ಅವರು ಮೀಟಿಂಗ್ ಆದ ನಂತರ ಕೂಡ ತಿಮ್ಮಾಪುರ ಅವರು ಹೇಳಿದರು ದಲಿತ CM ಮಾಡಬೇಕು ಅಂತೇಳಿ. ನೋಡಿ, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬ್ಗಿಂತ, ಸುರ್ಜೇವಾಲಾ ಸಾಹೇಬ್ಗಿಂತ, ವೇಣುಗೋಪಾಲ್ ಸಾಹೇಬ್ ದೊಡ್ಡವರು ಯಾರ್ದಾರ ಕಾಂಗ್ರೆಸ್ಗೆ ಹೈಕಮಾಂಡ್ ಸುಪ್ರೀಂ. ನಾವು ಯಾರೂ ಮಾತಾಡೋದು ಏನು ರಿಯಾಕ್ಟ್ ಮಾಡಬೇಡ ಅಂತ ಯಾರು ನಮಗೆ ರೀ. ಇನ್ನೊಂದೇನಂದ್ರೆ ಖರ್ಗೆ ಅವರು ಹೇಳಿದಾರ, ಗ್ಯಾರಂಟಿಗೆ ದುಡ್ಡು ಹಾಕಿ ಹಾಳು ಮಾಡ್ಕೋಬೇಡ್ರಿ ರಾಜ್ಯದಲ್ಲಿನ ನಮ್ಮ ಸರ್ಕಾರನ, ಜನರಿಗೆ ಏನೋ ಅಭಿವೃದ್ಧಿ ಮಾಡಿರಿ ಅಂತ ಯಾರು ಹೇಳಾರ? ಖರ್ಗೆ ಅವರು ಹೇಳಿದ್ದಾರೆ ಸರ್. ಅವರ ಎಲ್ಲಾದ್ರೂ ಘೋಷಣೆ ಮಾಡಿದಾರೆ, ಅವರೇ ಮಾಡಿದಾರೆ. ಅದನ್ನಾಗೆ ಅದು ಆ ಥರ ಹೇಳಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನೇ ಹೇಳಿದ್ರು ಕೂಡ ನಾವು ಒಂದು ಹೇಳ್ಬಿಡ್ತೇನೆ, ಕರ್ನಾಟಕದಲ್ಲಿ ನಾವು ಗ್ಯಾರಂಟಿ ಕೊಟ್ಟಿದ್ದು ಇವತ್ತು ಬಡವ್ರ ಜನ ಬದುಕಲಿಕ್ಕೆ ಒಂದು ದೊಡ್ಡ ಅವಕಾಶ ಸಿಕ್ಕಿದೆ. ಅಭಿವೃದ್ಧಿ ಮಾಡಿ ತೋರ್ಸಾಗತ್ತಲ್ಲ, ಬರೀ ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ತೋರಿಸ್ತಾನೆ. ಅಭಿವೃದ್ಧಿ ಹೆಂಗೆ ಮಾಡ್ಬೇಕಂತ ನವಲಗುಂದ ವಿಧಾನಸಭಾ ಕ್ಷೇತ್ರದಾಗ ಮಾಡಿ ತೋರಿಸಿಲ್ಲ. ಯಾರು ಕೇಳೋರು? ಅಲ್ಲ, BJP ಹೇಳ್ಕೇತೇನೋ, BJP ಅವ್ರ ಮನೆ ಸುದ್ದಿ ಮಾಡ್ಕೊಂತ ಹೇಳ್ರಿ, ಯತ್ನಾಳ್ ಸಾಹೇಬ್ರು ಸರಿ ಮಾಡ್ಕೊಂತ ಹೇಳ್ರಿ, ರಮೇಶ್ ಜಾರಕಿಹೊಳಿ ಸರಿ ಮಾಡೋದ್ರಿ, ಆಮೇಲೆ ನಮ್ಗೆ ಹೇಳಿ ಅವರು ಸಿದ್ದರಾಮಯ್ಯ ಇವ್ರು ಏನು ಮಾಡಿದ್ರು ಏನಾಗೋದಿಲ್ಲ ಅಂತ. BJP ಅವ್ರು ಗೋಟ್ ಬೆದರಿಕೆಗೆ ಅವ್ರೇನು ಹೆದರಂಗಿಲ್ಲ, ಅದಕ್ಕೇನು ಇಡಿಯಿಂದ ನಮ್ಗೇನು ಇಫೆಕ್ಟು ಆಗೋಲ್ಲ. ಎಲ್ಲ ತೆರೆದ ಪುಸ್ತಕ ಇದ್ದಂಗೆ ಐತಿ. ಅವ್ರು ಓಪನ್ ಆಗಿ ಹೇಳ್ಯಾರ. ಅದಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರು ಏನು ಹೇಳಿದರು, BJP ಅವ್ರು ರಾಜಕೀಯ ಮಾಡ್ತಾರೆ, ಮಾಡ್ಕೊಂಡು ಹೋಗ್ಬಿಟ್ಟು ನೋಡ್ತೀವಿ ಅಂತ ಹೇಳಿದ್ರು. ಅದು ಈಗೇನು ಮಾತಾಡೋದು ಚಾವಿ ಹಾಕ್ಯಾರ, ಮತ್ತೆ ಮಾತಾಡೋದು ನೋ, ಅದ್ರ ಬಗ್ಗೆ ಕಾಮೆಂಟ್ ಇಲ್ಲ. BJP ಅವ್ರು ಕೇಳೋದೇ ಇಲ್ರಿ. ನಾವು ಯಾವಾಗಲೂ ನಮ್ಮ ಮನೆಯವ್ರ ಮಾಡ್ಬೇಕಾದ್ರೆ ನಮ್ಮ ಮನೆಯವ್ರಿಗೆ ಮಾತು ಕೇಳ್ತೀವಿ ಹೊರತಾಗಿ BJP ಅವ್ರ ಮಾತು ಯಾಕೆ ಕೇಳ್ತೀವಿ? BJP ಅವ್ರು ಕಾಂಗ್ರೆಸ್ ಅವ್ರ ಮಾತು ಕೇಳ್ತಾರ? ಒಂದು ನಿಮಿಷ, ಯಾವ ವಿಷಯ ನಮಗೆ ಮತ್ತೆ ಬೇರೆ ಕಡೆ ಹೊಂಟ್ರಿ ನೀವು. ನಾವೀಗ ಏನು ಹೇಳ್ತೀವಿ, ನಮ್ಮ ಪಾರ್ಟಿ ಸಮರ್ಥವೈತಿ, ಒಳ್ಳೆ ಆಡಳಿತ ಕೊಡ್ತೀವಿ ಅಷ್ಟು ಹೇಳ್ಬೋದು. ನೀವು ನೋಡ್ತಿದ್ದೀರಾ, ಇದು News 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.